ತೀರ್ಥಹಳ್ಳಿ ಪ್ರೈವೇಟ್ ಬಸ್ ಅವ್ರ ಗಲಾಟೆ ನೋಡಿದಿರ ಉಡುಪಿ ಬಸ್ ಸ್ಟ್ಯಾಂಡ್ ಅಲ್ಲಿ. ಮತ್ತೆ ಅಲ್ಲಿ ಯಾವ ಬಸ್ಸು ನಿಲ್ಕೊಡಂಗಿಲ್ಲ, ಯಾವ ಬಸ್ಸು ನಿಲ್ಕೊಡಂಗಿಲ್ಲ. ಅದು ತುಳುನಲ್ಲಿ ಬೈಯಕ್ ಶುರು ಮಾಡ್ತಾರೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಅದಕ್ಕೆ ಈ KSRTC ಏರ್ ಕಂಡೀಷನ್ ಬಸ್ನ ಅಲ್ಲಿ ನಿಲ್ಸೋದೇ ಇಲ್ಲ ಅವನು ಉಡುಪಿಲಿ. ಅಲ್ಲೆಲ್ಲೋ ಇನ್ನೊಂದು ಇದೆಯಲ್ಲ ಮಣಿಪಾಲ್ ಅಂತ, ಅಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಳ್ಳೆ ಕಳ್ಳೆಕಾಯಿ ಸಿಗುತ್ತೆ, ಅದು ತಗೊಂಡು ಕೂತ್ಕೊಂಡ್ಬಿಡ್ಬೇಕು ಮಂಗ್ಳೂರ್ಗೆ ಹೋಗಕ್ಕೆ. ಆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅದ್ರ ಹತ್ರ ನಿಲ್ಸ್ಕೊಡೋದಿಲ್ಲ ಆ ಕೆಂಪು AC ಬಸ್ನ. ಆಮೇಲೆ ಏನಾರು ಅವನು ಪ್ಯಾಸೆಂಜರ್ ಅಂತ ಇರ್ತಾನಲ್ಲ, ಅವನೇನಾರು ಇವನ್ ಬಸ್ಗೆ ಹತ್ಲಿಲ್ಲ ಅಂದ್ರೆ ರಟ್ಟೆ ಹಿಡಿದು ಒಳಗೆ ಎಳ್ಕೊಂಡ್ಬಿಡ್ತಾನೆ, ಬಾ ನಮ್ ಬಸ್ಗೆ ಅಂತ. ಐ ವಾಸ್ ಇನ್ KSTAT, ಐ ನೋ ಆಲ್ ದೀಸ್ ಥಿಂಗ್ಸ್, ಟೈಮಿಂಗ್ಸು, ರೂಟು, ಇವೆಲ್ಲ ನಂಗೆ ಗೊತ್ತು. ಎಲ್ಲ ರೌಡಿಗಳು ಅವರು, ಫುಲ್ ಟೈಮ್ ರೌಡಿ, ಪಾರ್ಟ್ ಟೈಮ್ ಡ್ರೈವರ್ ಕಂಡಕ್ಟರ್ ಅಷ್ಟೇ ಅವರು. ಕೈ ಹಿಡ್ದು ಎಳಿತಾನೆ ಒಳಗಡೆಗೆ ಬರ್ಬೇಕು ನಮ್ ಬಸ್ಗೆ ಅಂತ. ಅಲ್ಲಿ ಅವನು ಕೂತ್ಕೊಂಡು ಗುರ್ರ್ ಗುರ್ರ್ ಅಂತ ಡೀಸೆಲ್ ಹಾಕೊಂಡು ಶಬ್ದ ಮಾಡ್ತಿರ್ತಾನಲ್ಲ, ಆ ಡೀಸೆಲ್ ನಲ್ಲಿ 2 ಸತಿ ಮಂಗ್ಳೂರ್ಗೆ ಹೋಗಿ ಬರ್ಬೋದು, ಹಂಗೆ ಶಬ್ದ ಮಾಡ್ತಾನೆ, ಹೀಗೆ ಹೊರಟ್ಬಿಡ್ತು ಗಾಡಿ ಅಂತ. ತರಹಾವರಿ ಬಣ್ಣದ ಹಾರನ್ನು, ಒಂದು ಮ್ಯೂಸಿಕಲ್ ಇದು ಕಿಕ್ಕು ಕೊಕ್ಕೊ ಅಂತ ಅದನ್ನ ಹಾರ್ ನೋಡಿತಾನೆ. ಯಾರು ಬಂದ್ರೆ ಪ್ಯಾಸೆಂಜರ್ ನಮ್ ಗಾಡಿಗೆ ಹತ್ಬೇಕು ಅಂತ. ಸೋ ಮಚ್ ಆ ಪ್ಯಾಸೆಂಜರ್ಸ್ ಹತ್ತೋರು ಇಂಥ ಬಸ್ಗೆ ದುರ್ಗಾಂಬಕ್ಕೆ ಹತ್ತವನ್ ದುರ್ಗಾಂಬಕ್ಕೆ ಹತ್ಬೇಕು, ಇನ್ನೊಬ್ಬನ್ಗೆ ಹತ್ಬೇಕು, ಬೇರೆಯವನ್ಗೆ ಹತ್ತಂಗಿಲ್ಲ ಅವನು. ತುಳುನಲ್ಲಿ ಎಂತದ ಭಾಷೆ ಎಲ್ಲ ಬೈದು ನಮ್ ಬಸ್ಗೆ ಬಾ ಅಂತ ಕರೀತಾನೆ. ಆಲ್ ದೀಸ್ ಥಿಂಗ್ಸ್ ಐ ಹ್ಯಾವ್ ವಿಟ್ನೆಸ್ಡ್ ಓನ್ಲಿ ಸಿಟ್ಟಿಂಗ್ ಫಾರ್ half an hour in Udupi bus stand, waiting for a bus to go to Mangalore. And this is the monopoly. ಸೊ ಇವನು ಆ ರೆಗ್ಯುಲರ್ ಆ ಬಸ್ಸಲ್ಲಿ ಹೋಗೋ ಪ್ಯಾಸೆಂಜರು, ಅವನೋಗಿ KSRTC ಬಸ್ಗೆ ಹೊಡಿತಾನೆ. ಎಷ್ಟು ಕೊಡ್ತಾನೆ ಹೇಳಿ? 1 ಲಕ್ಷನ, 1.5 ಲಕ್ಷನ, ಇಲ್ಲ ಜೈಲ? 10,000. ಹಂಗಾರೆ ಜೈಲಲ್ಲೇ ಇರ್ಲಿ ಬಿಡಿ, ಒಳ್ಳೇದಾಯ್ತು. ನೋ he doesn't deserve any such mercy. No. ತಿಂಗಳಿಗೆ 25,000 ಅಂತ 75,000 ಕೊಟ್ರೆ ಬೇಕಾದ್ರೆ ಕೊಡ್ಬೋದು ನೋಡಿ. 75,000 ರೂಪಾಯಿ, 1 ತಿಂಗಳಿಗೆ 25,000 ರೂಪಾಯಿ ಜೈಲು ಹೋಗುತ್ತೆ. ಇಲ್ಲದೆ ಆದ್ರೆ ಯು ಹ್ಯಾವ್ ಟು ಪೇ. ಆಸ್ಕ್ ಹಿಮ್ ಅಂಡ್ ಕಮ್ ಬ್ಯಾಕ್ ಇನ್ ದಿ ಆಫ್ಟರ್ನೂನ್. ಜೈಲ್ಗೆ ಹೋಗ್ತಾನ, ದುಡ್ಡು ಕೊಡ್ತಾನ ಕೇಳಿ. ಅವನ್ ಜೈಲ್ಗೆ ಹೋದ್ರೆ ನಮ್ಗೇನ್ ಲಾಭ?